ಹಾಯ್ ಸ್ನೇಹಿತರೆ, ಎಲ್ರಿಗೂ ಸಹನಾ ಬಾದಾಮ್ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನೋಡಿ, ಇವತ್ತು ಒಂದು ಸೈಟ್ ಮಾರಾಟಕ್ಕೆ ಬಂದಿದೆ. ನಾವು ಫಸ್ಟ್ ಟೈಮು ಈ ಚಾನಲಲ್ಲಿ ಸೈಟ್ ಬಗ್ಗೆ ನಾವು ಹೇಳ್ತಾ ಇರೋದು. ನೋಡಿ ಏರಿಯಾ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಏರಿಯಾ ನೀವು ನೋಡ್ತಾ ಇರ್ಬೋದು. ಎಲ್ಲ 30 ಫೀಟ್ 40 ಫೀಟ್ ರೋಡ್ಗಳು. ಇದು ಬಂದುಬಿಟ್ಟು ಸಂಜಯ್ ನಗರ ನಾಗಶೆಟ್ಟಹಳ್ಳಿ ಮೈನ್ ರೋಡ್. ಇದು ನೋಡಿ, ಇಲ್ಲಿಂದ ನಾವು ಒಳಗಡೆ ಹೋಗಬೇಕಾಗತ್ತೆ. ಪೂರ್ವಿಕ ಹತ್ರ ಜಸ್ಟ್ 200 to 300 ಮೀಟರ್ಸ್ ಅಷ್ಟೇ. ಏರಿಯಾ ಎಲ್ಲ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ, ಏನು ಯಾವ ಥರ ಡೆವಲಪ್ ಆಗಿದೆ ಅಂತ. ತುಂಬ ಡೆವಲಪ್ಡ್ ಏರಿಯಾ ಇದು. ತುಂಬ ಎಲ್ಲ ಫುಲ್ ಒಂದು ಹೈ ಲೆವೆಲ್ ಫ್ಯಾಮಿಲೀಸೇ ಲೊಕೇಟೆಡ್ ಆಗಿರೋಂಥ ಏರಿಯಾ ಇದು. ಇದ್ರ ಪ್ರೈಸು ಎಲ್ಲನೂ ಓಕೆ ಅನ್ನಿಸ್ತು. ತುಂಬಾ ಒಳ್ಳೆ ಪ್ರೈಸ್ ಕೋಟ್ ಮಾಡ್ತಿದ್ದಾರೆ. ಈ ಡೆವಲಪ್ಡ್ ಏರಿಯಾದಲ್ಲಿ ತುಂಬಾ ಹೈ ರೇಂಜಲ್ಲೆಲ್ಲ ಓಡ್ತಾ ಇದೆ ರೇಟುಗಳು. ಯಾಕೆಂದರೆ ಡಾಲರ್ಸ್ ಕಾಲೋನಿ ಪಕ್ಕದಲ್ಲೇ ಇರೋದ್ರಿಂದ ತುಂಬಾ ಹೈ ರೇಟ್ಗಳಿದೆ. ಏರಿಯಾನು ತುಂಬ ಡೆವಲಪ್ ಆಗಿದೆ. ನಿಮ್ಮನ್ನು ಹಾಗೆ ನಾನು ಸೈಟ್ ಹತ್ರ ಇವಾಗ ಕರ್ಕೊಂಡು ಹೋಗ್ತೀನಿ. ಅದಕ್ಕೂ ಮುಂಚೆ ಒಂದು ಸತಿ ನೀವೆಲ್ಲನೂ ಈ ಏರಿಯಾದೆಲ್ಲ ಡೆವಲಪ್ಮೆಂಟ್ಸು ಇವೆಲ್ಲ ನೋಡ್ಕೋಬೋದು ಅಂತ ಏರಿಯಾ ಡೆವಲಪ್ಮೆಂಟ್ಸ್ನ ತೋರಿಸ್ತಾ ಇದ್ದೀನಿ. ನೋಡಿ, ಅದ್ಭುತವಾದಂಥ ರೋಡ್ಗಳಿವು. 30 ಫೀಟು 40 ಫೀಟು 60 ಫೀಟ್ ರೋಡ್ಗಳೇ ಇರೋದು ಈ ಏರಿಯಾದಲ್ಲಿ. ನೋಡಿ, ಇದು ಬಂದುಬಿಟ್ಟು ವೈಭವ್ ಟಾಕೀಸ್ ಬ್ಯಾಕ್ ಸೈಡು, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ, ಸಂಜಯ್ ನಗರ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಅದ್ಭುತವಾಗಿದೆ ಈ ಒಂದು ಬಡಾವಣೆ ಅಂತ. ನೋಡಿ, ಅಲ್ಲೊಂದು ಪ್ಲೇ ಗ್ರೌಂಡ್ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಏರಿಯಾದಲ್ಲಿ ಕೂಡ ಅಷ್ಟೇ ತುಂಬ ಪಾರ್ಕುಗಳು, ವಿಶಾಲವಾದ ರೋಡುಗಳು ಇರ್ತದೆ. ಎಷ್ಟು ವಿಶಾಲವಾಗಿ ಕಟ್ಟಿದ್ದಾರೆ ನೋಡಿ ಮನೆಗಳು ಎಲ್ಲನೂ. ಒಂದು ಹೈ ಲೆವೆಲ್ ಫ್ಯಾಮಿಲೀಸ್ ಲೊಕೇಟೆಡ್ ಆಗಿರುವಂಥ ಏರಿಯಾನೇ ಇದೂ. ಇವಾಗ ತೋರಿಸ್ತಾರ ಸೈಟು ಕೂಡ ಅಷ್ಟೇ. ಕೆಲವ್ರಿಗೆ ಜಾಸ್ತಿ ಅನ್ನಿಸ್ಬೋದು, ಬಟ್ ಈ ಏರಿಯಾಗೆ ಆ ಪ್ರೈಸ್ ಏನೂ ಅಲ್ಲ. ನೋಡಿ, ಇಲ್ಲಿ ದೇವಸ್ಥಾನದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಾವು ಎಡಭಾಗಕ್ಕೆ ತಿರ್ಕೋಬೇಕಾಗತ್ತೆ ದೇವಸ್ಥಾನದ ಕಡೆಯಿಂದ ಬಂದರೆ. ನೋಡಿ, ಎಲ್ಲ 30 ಫೀಟ್ ರೋಡುಗಳೇ. ಅಂದರೆ ಈವನ್ ನಮಗೆ ಎಡ ಮತ್ತು ಬಲಭಾಗದಲ್ಲಿ ಕಾರುಗಳು ವೆಹಿಕಲ್ಸ್ ನಿಲ್ಲಿಸಿದ್ರೂ ಆರಾಮಾಗಿ ಒಂದೆರಡು ಕಾರು ಓಡಾಡ್ಬೋದು. ಅಂದರೆ ಅಷ್ಟು ವಿಶಾಲವಾಗಿದೆ ರೋಡುಗಳು. ತುಂಬ ಚೆನ್ನಾಗಿದೆ ಏರಿಯಾ. ನೋಡಿ, ಇದೇ ನಾವು ಇವಾಗ ಸೇಲಿಗೆ ಬಂದಿರೋಂಥ ಪ್ರಾಪರ್ಟಿ ಇದು. ರೋಡಿಗೆ 30 ಅಡಿ ಇದೆ. ಇನ್ ಡೆಪ್ತು 45 ಫೀಟ್ ಇದೆ. 45 ಅಡಿ ಇದೆ. 30 × 45 ಅಂದರೆ ಇದು 1350 ಅಡಿ ಬರುತ್ತೆ. ಹಾಗೆ ಈ ಸೈಟ್ಗೆ ಸ್ವತ್ತು ಕೂಡ ಆಗಿದೆ. ಬಿ ಖಾತೆ ಆಗಿರುತ್ತೆ. ನಿಮಗೆಲ್ಲ ಬ್ಯಾಂಕುಗಳಲ್ಲಿ ಲೋನುಗಳು ಎಲ್ಲ ಅವೈಲಬಿಲಿಟಿ ಇರ್ತದೆ. ಎಲ್ಲ ಬ್ಯಾಂಕಲ್ಲಿ ಕೂಡ ಲೋನ್ ಆಗುತ್ತೆ. ಲೋನ್ಗೇನು ಪ್ರಾಬ್ಲಮ್ ಇರಲ್ಲ. ನಿಮ್ಮ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಷ್ಟೇ. ನೋಡ್ಕೊಳ್ಳಿ, ಏರಿಯಾ ಕೂಡ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಇಂಥ ಏರಿಯಾಗಳಲ್ಲಿ ಸೈಟ್ಗಳು ಅಥವಾ ಹಳೆಯ ಮನೆಗಳು ಸಿಗೋದೇ ಡೌಟು. ಯಾಕೆಂದರೆ ಎಲ್ಲರೂ ತೊಗೊಂಡು ಎಲ್ಲ ಕಟ್ಬಿಟ್ಟಿರ್ತಾರೆ. ನಾವು ರೇಟ್ಗಳು ಕೇಳಿದ್ರು ಎಲ್ಲ ತುಂಬ ಹೈ ಲೆವೆಲ್ ಇರುವಂಥ ಫ್ಯಾನ್ಸಿ ನಂಬರ್ಗಳು ಹೇಳ್ತಾರೆ. ನೋಡಿ, ಇನ್ನೊಂದು ಸತಿ ಎಲ್ಲ ನೋಡ್ಕೊಳ್ಳಿ. ಸೈಟಿಂದ ಜಸ್ಟ್ ಹೊರಗಡೆ ಬಂದ್ವಿ. ನೋಡ್ಕೊಳ್ಳಿ ಎಲ್ಲನೂ. ಏರಿಯಾ ಅಂತೂ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ನೀವು ಒಂದು ಸತಿ ಏರಿಯಾನ ನೋಡಿ ನೀವು ಮತ್ತೆ ಫೈನಲೈಸ್ ಮಾಡ್ಕೋಬೋದು. ಓನರ್ ಬಂದುಬಿಟ್ಟು ಈ ಸೈಟ್ಗೆ 22 ಅಂತ ಹೇಳ್ತಿದ್ರು. ಮತ್ತು ಅರ್ಜೆಂಟ್ ಇದೆ ಅಂತ ಹೇಳ್ಬಿಟ್ಟು 21 ಅಂದರು. ನೀವು ಇನ್ನೂ ಕೂತ್ಕೊಂಡ್ರೆ ಮತ್ತು ನೀವು ಮತ್ತು ಓನರ್ ಮಧ್ಯೆ ಆಗೋ ಒಂದು ಡಿಸ್ಕಷನಿಂದ ಇನ್ನು ಸ್ವಲ್ಪ ಕಡಿಮೆ ಆಗ್ಬೋದು. ಸ್ಮಾಲ್ ನೆಗೋಸಿಯೇಷನ್ ಆಗ್ಬೋದು. 21,000 ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ ಏರಿಯಾ. ಜಸ್ಟ್ 300 ಮೀಟ್ರ್ ಅಷ್ಟೇ ನಿಮಗೆ ಈ ಸಂಜಯ್ ನಗರ ನಾಗಶೆಟ್ಟಹಳ್ಳಿ ಮೈನ್ ರೋಡ್ ಅಥವಾ ವೈಭವ್ ಥಿಯೇಟ್ರಿಂದ ವಿತಿನ್ 1/2 ಕಿಲೋಮೀಟ್ರ್ 500 ಮೀಟರ್ಸ್ ಆರ್ 400 ಮೀಟರ್ಸ್ ಅಷ್ಟೇ ಆ ಸೈಟ್ ಹತ್ರಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಅದ್ಭುತವಾಗಿದೆ ಏರಿಯಾ ಎಲ್ಲನೂ. ಎಲ್ಲ ನಡ್ಕೊಂಬಂದುಬಿಡ್ಬೋದು. ನಿಮಗೆ ಬಸ್ಸಿಗೆ ಪ್ರತಿಯೊಂದಕ್ಕೂ ನಿಮಗೆ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ.